ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗುವ ಮುನ್ಸೂಚನೆ ನೀಡಿದೆ. ಕಳೆದ ವಾರ ಹೊಸನಗರ ತಾಲೂಕಿನ ಬೆಳ್ಳೋಡಿ ಗ್ರಾಮದಲ್ಲಿ 55 ವರ್ಷದ ಮಹಿಳೆಯಲ್ಲಿ ಕೆಎಫ್ಡಿ ಕಾಣಿಸಿಕೊಂಡಿತ್ತು. ಆರೋಗ್ಯ ಇಲಾಖೆ ಅದೇ ಊರಿನ ಮತ್ತಷ್ಟು ಮಂದಿಯನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಇನ್ನೂ 4ವರಿಗೆ ಪಾಸಿಟಿವ್ ಬಂದಿದೆ. ಬೆಳ್ಳೋಡಿ ಗ್ರಾಮದಲ್ಲಿ ಪಾಸಿಟಿವ್ ಬಂದಿರುವ 5ರಲ್ಲಿ 4 ಮಹಿಳೆಯರು, ಒಬ್ಬ ಪುರುಷ ಇದ್ದು ಎಲ್ಲರೂ ಆರೋಗ್ಯವಾಗಿದ್ದಾರೆ. ಜನವರಿ ಆರಂಭದಲ್ಲೇ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ತಿದ್ವು. ಆದರೆ ಈ ಬಾರಿ ನವೆಂಬರ್ನಲ್ಲಿಯೇ ಸರ್ವೇಕ್ಷಣೆ ಆರಂಭಿಸಿದ್ರಿಂದ ಆರೋಗ್ಯ ಇಲಾಖೆಗೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿವೆ. ಮಂಗನ ಕಾಯಿಲೆಗೆ ಲಸಿಕೆ ನಿಲ್ಲಿಸಿ 3 ವರ್ಷ ಕಳೆದಿದ್ದು ಆರೋಗ್ಯ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದೆ. ಎಷ್ಟೋ ಕಡೆ ಉಗುಳ, ಸತ್ತ ಮಂಗಗಳಲ್ಲಿ ಪಾಸಿಟಿವ್ ಕಂಡು ಬಾರದೇ ಇದ್ರೂ ಮನುಷ್ಯರಿಗೆ ಮಾತ್ರ ಪಾಸಿಟಿವ್ ಬಂದಿದೆ. ಜಿಲ್ಲೆಯಾದ್ಯಂತ ಹಾಗೂ ಮಲೆನಾಡು ಪ್ರದೇಶಗಳಿಗೆ ಈಗ ಅಡಿಕೆ ಕೊಯ್ಲು ಆರಂಭವಾಗಿದ್ದು ಚಟುವಟಿಕೆ ಗರಿಗೆದರಿದೆ. ಬೆಳ್ಳೋಡಿ ಗ್ರಾಮದಲ್ಲಿ ಪಾಸಿಟಿವ್ ಬಂದಿರುವ 5ರಲ್ಲಿ 4 ಅಡಿಕೆ ತೋಟ ಹಾಗೂ ಕಾಡಿನ ಸಂಪರ್ಕ ಹೊಂದಿದವರೇ ಆಗಿದ್ದಾರೆ. ಕಳೆದ ಅವಧಿಯಲ್ಲೂ ಕೂಡ ಅಡಿಕೆ ತೋಟದ ಕೆಲಸಕ್ಕೆ ಹೋದವರಿಗೆ ಪಾಸಿಟಿವ್ ಬಂದಿತ್ತು. ಕಾಡಂಚಿನ ತೋಟಗಳಲ್ಲಿ ಕಾಡಿನ ಸಂಪರ್ಕ ಹೊಂದಿರುವ ಕೃಷಿ ಕುಟುಂಬಗಳಿಗೆ ಸೋಂಕಿನ ಉಗುಣ ಕಚ್ಚಿ ವೈರಸ್ ಹರಡುತ್ತೆ. ಕಳೆದ ಅವಧಿಯಲ್ಲಿ 2 ಮೃತಪಟ್ಟಿದ್ರು. ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಕೆಎಫ್ಡಿ ಭೀತಿ ಹುಟ್ಟಿಸಿದೆ.